ಕಾವ್ಯ, ನಾಳೆಗೆ ಊರಿಗೆ ಹೋಗ್ತೀಯಲ್ವೇನೆ? ನಾನು ಬಿಟ್ಟು ಹೋಗ್ಬಿಡ್ತೀಯೇನೆ? ಅಯ್ಯೋ ಸುಂದ್ರ, ನಾನು ನಿನಗೆ ಬೆನ್ನೆತ್ತು ಬೇತಾಳ ಕಣೋ. ನಾನು ನಿನ್ನನ್ನು ಬಿಟ್ಟೋಗದ ಯಾವುದೇ ಕಾರಣಕ್ಕೂ ಬಿಟ್ಟೋಗಲ್ಲಪ್ಪ. ನಂಗಂತೂ ನೀನಂದರೆ ತುಂಬ ಇಷ್ಟ. ನಾನು ಇವತ್ತು ಹೇಳ್ತಿದ್ದೀನಿ, ನಿಜವಾಗ್ಲೂ ಪ್ರಪೋಸ್ ಮಾಡ್ತಿದ್ದೀನಿ ಸುಂದ್ರ. ನಂಗೆ ನೀನಂದರೆ ಇಷ್ಟ 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 ಅಷ್ಟೇ. ನಿಂಗೂ ನನ್ನಂದ್ರೆ ಇಷ್ಟ, ನಂಗೂ ನೀನಂದ್ರೆ ಇಷ್ಟ ಕಾವ್ಯ. ಆದರೆ ಹೆಂಗೆ ಹೇಳ್ಕೊಳ್ಳೋದು ಬಿಡೋದು ಅಂತ ಗೊತ್ತಾಗ್ತಿದ್ದಿಲ್ಲ, ಅದಕ್ಕೆ ಸ್ವಲ್ಪ ಸುಮ್ಮನಿದ್ದೆ ಅಷ್ಟೇ. ಆದರೂ ನೀನು ಎಷ್ಟು ಮುದ್ದಾಗಿದ್ಯಾ ಗೊತ್ತಾ? ನೀನು ಮುದ್ದಾಗಿದ್ಯಾ ಅನ್ನೋದಕ್ಕಿಂತ ನಿನ್ನ ಮಾತು ಇಷ್ಟ. ಮತ್ತು ನನ್ನ ಜೊತೆ ಅವಾಗೆಲ್ಲ ಬೆಕ್ಕಾಗಿದ್ದಾಗೆ ಚೆನ್ನಾಗಿದೆ, ಅದಿಷ್ಟ. ಸುಂದರನ ಜೊತೆಗೆ ಎಷ್ಟು ಕ್ಲೋಸ್ ಆಗೋಳೆ. ನನಗೆ ಸಿಗದೇ ಇರೋ ಹುಡುಗ ಅವಳಿಗೂ ಸಿಗಬಾರ್ದು, ಹಂಗೆ ಸಿಕ್ಬಿಡ್ತಾನೆ, ಕುರ್ಕುಂಪೆಗೆ ಹೋಯ್ತಾಳೆ ಅಂತ ಹೇಳ್ತಿದ್ರು ಎಲ್ಲರೂ. ನಾಳೆ ಹೋಗ್ಲಿ, ಅವ್ರ ಅಪ್ಪನ ಮನೆಗೆ ಹೋಗಿ ಹೇಳಿ ಇವನು ಹುಚ್ಚ ತಿಕ್ಕಡ ಅಂತ ಹೇಳಿ ಮದುವೆ ಮಾಡ್ಕೊಡ್ದಿರೋ ಥರ ಮಾಡ್ತೀನಿ. ಯಾವ ಥರ ಖುಷಿಯಾಗಿದ್ದಾರೆ, ನನಗಂತೂ ಇರಿಟೇಟ್ ಆಗ್ತಿದೆ. ಏನೋ ಸುಂದ್ರ, ಬ್ಯೂಟಿಫುಲ್ ಹುಡುಗಿರು ಬಂದಮೇಲೆ ನಮ್ಮನ್ನ ಮರ್ತು ಬಿಟ್ಟಲ್ಲೋ. ನಮ್ಮ ಜೊತೆ ಮಾತಾಡಿದ್ದು ಬಿಟ್ಟಿದ್ದು ಎಲ್ಲ ಮರ್ತ್ಕೊಂಡ್ಬಿಟ್ಟ. ಯಾವತ್ತು ಫಸ್ಟ್ ನಾನು ಕಣೋ, ಆಮೇಲೆ ಅವರು ಅರ್ಥ ಮಾಡ್ಕೊಳ್ಳೋ ತಿಕ್ಕಡ. ಓಹೋ ಮಹಾಪ್ರಭುಗಳೇ, ನೀವೇನಿಲ್ಲಿ? ನಾನು ಯಾರಪ್ಪ ಅನ್ಕೊಂಬಿಟ್ಟೆ. ನಿನ್ನ ಆಟ ನಾನು ಬೆಕ್ಕೊಂಡ್ರಾಣಿಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಬಿಟ್ಟಿಯಾ? ನಾನು ಬೆಕ್ಕೊಂಡ್ರಾಣಿಗೆ ಎಲ್ಲ ಗೊತ್ತು, ಅವಾಗ ಬೇಕಾಗಿದ್ಲು ಎಲ್ಲ ನೋಡಾಳಕ್ಕೆ. ನೀನೇನು ಹೇಳಿದ್ರು ನಮ್ಮ ಕಾವ್ಯ ಅರ್ಥನೇ ಮಾಡ್ಕೊಳ್ಳಲ್ಲ. ಏನಕ್ಕಂದ್ರೆ ಅವಳಿಗೆ ಏನಂತ ಗೊತ್ತಿ ಸುಂದ್ರ. ಅವಳು ಮುಂದೆ ನೀನೇನು ಬಿಸ್ಕೊತ್ ಬದನೆಕಾಯಿ ಮಾತಾಡಿದ್ರು ಅವಳು ಒಪ್ಪಲ್ಲ, ತಿಳ್ಕೊ. ಒಂದು ಊರಲ್ಲಿ ಕೊನೆ ಬೀದಿಲಿ ಇದ್ಲು ಒಬ್ಬಳು ಮುದ್ದು ದೇವತೆ, ಕಾವ್ಯ 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 ಕಾವ್ಯ. ಓಹೋ ಸುಂದ್ರ, ಏನ್ಲಾ ಇಡೀ ಊರಾಗ ಫೇಮಸ್ ಆಗ್ಬಿಟ್ಟಿ ನೀನು ಬರ್ಡಿ ಮಗನ. ಊರವೆಲ್ಲ ಕೇಳ್ಕೊಂತವ ಸುಂದ್ರ ಎಲ್ಲಿ ಸುಂದ್ರ ಎಲ್ಲಿ ಸುಂದ್ರ ಎಲ್ಲಿ ಅಂತೇಳಿ. ಓಹೋ ಎಲ್ಲರಿಗೂ ಪ್ರಿಯ ಅಚ್ಚುಮೆಚ್ಚು. ಸುಂದ್ರ ನಿಮಗೆ ನಾನು ಗೊತ್ತೇ ಸುಂದ್ರ ಅಂತ ಇಷ್ಟು ಚೆನ್ನಾಗಿ ಹೇಳ್ತಿದ್ರಿ. ಯಾರು ನೀವು? ಯಾವೂರವರು? ಯಾವಾಗ ಬಂದಿದ್ರಿ ನೀವು? ನಾನು ನಿಮ್ಮನ್ನು ನೋಡೇ ಇಲ್ಲ. ಯಾವೂರವರು? ನೀನು ಯಾರಿಗಪ್ಪ ಗೊತ್ತಿಲ್ಲ, ಎಲ್ಲ ಫೋನಾಗು ನೀನಿ. ಸುಂದ್ರ 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 ಮಾತೆತ್ತಂದ್ರೆ ಸುಂದ್ರ ಕಾವ್ಯ ಬೇಕು ಅಂತ ರಾಣಿ ಇದಾಗ ಕೇಳ್ತಿರ್ತಾರೆ. ಆ ಸುಂದ್ರ 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 ಅಂತೇಳಿ ಇನ್ನೇನು ಗೊತ್ತಿರ್ಲಂಗಿರುತ್ತೆ. ಅದೆಲ್ಲ ಸರಿ. ಗೌಡಪ್ಪ ಇದು ಸಾವುಕಾರಪ್ಪ ಎಲ್ಲ ಅವನ ಯಾರ ಮನೆ ಆಗೋನ? ನಾವು ಅವ್ರ ಟಿತಕ್ಕೆ ಹೋಗಿದ್ಮೋ ಇಲ್ಲ ಅಂತಂದ್ರು ಎಲ್ಲವ್ರ? ಅಯ್ಯೋ ಸಾವುಕಾರ ಹುಡುಕ್ತಿದ್ರಿ? ಸಾವುಕಾರ ರಂಗಪ್ಪನ ನಮ್ಮ ಶಾಂತಿ ಅತ್ತೆ, ಇದು ನಮ್ಮ ಲಕ್ಷ್ಮಿ ಅತ್ತೆ ಮನೆ ಆಗವ್ರ. ಬರ್ರಿ ಕರ್ಕೊಂಡು ಹೋಗ್ತೀನಿ. ನಮ್ಮ ಲಕ್ಷ್ಮಿ ಅತ್ತೆ ಮನೆ ಆಗವ್ರ. ಕಣಪ್ಪ ಸಾವುಕಾರನೇ ಹುಡುಕ್ತಾವಿ. ನಾನು ಎಂಟ್ರು ಒಂಚೂರು ಸರ್ ಇದ್ದಿಲ್ಲ, ಹೆಂಗಾರು ಮಾಡಿ ಇದು ಮಾಡಕ ಆ ಹುಡುಗಿ ಯಾರು ಆಯ್ತಂತಲ್ಲ ಶಾಂತಿ ಅಂದ್ಬಿಟ್ಟು ಆ ಹುಡುಗಿನ ನಮ್ಮ ಮನೆಗೆ ಕರ್ಕೋಮ ಅಂತ ತಿಳ್ಕೊಂಡಿವಿ. ನಾನು ಪಕ್ಕದವ್ರದ್ದು ಸಾವುಕಾರ ಕಣಪ್ಪ, ಶ್ರೀಧರ ಅಂದ್ಬಿಟ್ಟು. ನೀನು ಏನ ಶ್ರೀಧರ ಅಂದ್ಬಿಟ್ಟು? ನಿಮ್ಮ ಮಗ ಶಿವು ನೆನ ಸಿಕ್ಕಿದೆ ಹೇಳ್ರಿ ನಮ್ಗೆ. ನಾವು ಪಕ್ಕದವ್ರವ್ರು ಕಲ, ನಾವು ಇದ ಊರಾಗಿದ್ದು ಹೋದವರು. ನೀನೇ ಎಲ್ಲ ಫೇಮಸ್ ಆಗ್ಬಿಟ್ಟಿದ್ದಿಲ್ಲ ಈ ಊರಾಗ, ನಮ್ಮನ್ನು ಬಿಟ್ಕೊಡ್ತಿಲ್ವಲ್ಲ ಅಂತ ಅಂತಿದ್ದ. ಚೆನ್ನಾಗಿದ್ದೀನಿ ಬಿಡಪ್ಪೋ ಅನ್ಕೊಂಡು ಕಳ್ಸಿದೀವಿ. ಅವನೇ ಅವ್ರ ಅಪ್ಪ ಏನ ನೀವು? ಎಲ್ಲ ಸರಿ. ಸಾವುಕಾರ ಮನೆಯಾಗ ಯಾರು ತಗೋ ಬಂದಿರಿ? ಯಾರು ಇಲ್ಲ ಬಿಡ್ರಿ, ನಮ್ಮ ಶಾಂತಿ ಅಕ್ಕ ಒಬ್ಬಾಕಿನ ಇರೋದು. ಪಾಪ ಅಪ್ಸರೆ, ಅದು ಅಪ್ಸರೆ ಅನ್ನೋಕ್ಕಿಂತ ಮಹಾಲಕ್ಷ್ಮಿ ಅನ್ಬೋದು. ಅವ್ರ ಅವನ ಹೆಸರು ಅದಕ್ಕೆ ಇಟ್ಟಿದ್ರು, ಚೆನ್ನಾಗಿರ್ತಿತ್ತು ಮಹಾಲಕ್ಷ್ಮಿ ಅಂತೇಳಿ. ಹೋಗಿ ಆ ಬಿಲ್ಡಪ್ಪನ ಮಗಳಿಗೆ ಹೆಸರಿಟ್ಟಾರ. ಏ ತಿಕ್ಕಡ, ನಮ್ಮ ಅಕ್ಕನ ಹೆಸರು ಮಹಾಲಕ್ಷ್ಮಿ ಅಲ್ಲ ಜಯಲಕ್ಷ್ಮಿ. ಎದಕ್ಕೆ ಹಂಗಾಡ್ತಿ? ನಾಟಕ ಮಾಡ್ತೀಯೇನ? ಇಲ್ದಾರದಲ್ಲ ನಾಟಕ ಮಾಡುವನು ಇಲ್ದಾಗ ಬಂದಿರ್ತಾವ. ಓಹೋ ಬಾಪ್ ಕಟ್ಟು ಅನ್ನೋದು ಈ ಹುಡುಗಿನಿ. ಹುಡುಗಿ ತಂಗಿ. ನಾವು ನೋಡ್ಕೊಂಡು ಹೋಗಿವಲ್ಲ ನಮ್ಮ ಇವಂಗ ಜಯಂತಂಗ ಅವ್ರ ತಂಗಿ ಇದೆಯೇ? ಏನು ಹಿಂಗೆ ಮಾತಾಡುತ್ತಾ? ದೊಡ್ಡವ್ರು ಚಿಕ್ಕೋರು ಅಂತ ಮರ್ಯಾದೆ ಕೊಡೋದಿಲ್ಲ, ಏನಿಲ್ಲ ಇದು. ಯವ್ವ ನಾನು ಹೇಳ್ತೀನಿ ಕಂಡಿದ್ದಿಲ್ಲ ಬಿಡಪ್ಪ ಈ ವೀಳ್ಣ. ಅಲ್ಲ ನನ್ನ ಬಾಪ್ ಕಟ್ ಅಂತ ಹೇಳವ್ರ? ಯವ್ವ ನಮ್ಮವ್ವ ಹೇಳವಳ, ನಮ್ಮ ಚಿಕ್ಕವ್ವ ಹೇಳವಳ, ಯಾರು ಹೇಳಿದ್ರು ಇಷ್ಟು ಮಟ್ಕ ಬಾಪ್ ಕಟ್ ಅಂತವನ? ಹಂಗಾರೆ ನಮ್ಮ ಅಕ್ಕನ್ಗ ಮದುವೆ ಮಾಡ್ತಿರೋರು ಮಾವ ಇವನಿಯ? ಯವ್ವ ಏನೊಳೆ ಮೋದಿ ಹೆಂಗಾಡ್ತಾನ? ಆಕಿನ ಬಾಪ್ ಕಟ್ಟು ಬಿಲ್ಡಪ್ ಅವ್ರ ಅವನಿಗಿಂತ ಬಿಲ್ಡಪ್ ಜಾಸ್ತಿ ಐತಿ, ಅವ್ರ ಅವನಿಗಿಂತ ಬಾಪ್ ಕಟ್ ಜಾಸ್ತಿ ಐತಿ. ಇದಕ್ಕೆ ಅವ್ರ ಅವನಂಗೆ ಕೂದಲು ಬೆಳಿಗಲ್ತು. ಅವ್ರ ಅವನು ಇಂದುಲೇಕ ಕೂದಲು ಅದ್ಯಾವುದೋ ಬರುತ್ತಲ್ಲ, ಅದೇನೋ ಆದಿವಾಸಿ ಏರಿಯಾ ಇಲ್ಲು, ಅವನ್ನೆಲ್ಲ ಹಾಕೋದು. ಆದ್ರೊಳಗೆ ಕೂದಲು ಬಂದಿಲ್ಲ, ಅವಳೆ ಬಾಪ್ ಕಟ್ಟು. ಏನು ಮಾತಾಡೋದು? ದೊಡ್ಡವನು ಅಂತ ಮರ್ಯಾದೆ ಕೊಟ್ಟರೆ ಏನು ಮಾತಾಡೋದು? ಸುಮ್ಕ ಇರುಕಿಲ್ಲ ನೋಡು. ದೊಡ್ಡವರು ಅಂತ ಮರ್ಯಾದೆ ಕೊಟ್ಟಷ್ಟು ಯಾಕೋ ತಿಕ್ಕ ಮ್ಯಾಕ್ ಹೋಗುತ್ತೆ ನಿಮ್ದು. ನಾನು ಯಾವುದೇ ಕಣ್ಕೊಂಡು ನಿಮ್ಮ ಜೊತೆಗೆ ಮಾತಾಡ್ತಿಲ್ಲ. ನಾನೇನು ಬಾಪ್ ಕಟ್ಟೋದು? ನೀನೇನು ಬಾರಿ ಒಳ್ಳೆ ಮನ್ಸ್ನಾಗಿದ್ದೀಯೇನ? ನೋಡು ಆ ಕಡೆ ಬಾಂಡ್ಲಿ ಕಂಡಂಗೆ ಕಾಣ್ತವೆ. ಕೂದಲು ನೋಡು ಹೆಂಗೈತಿ, ಬಟ್ ನೋಡು ಒಳ್ಳೆ ಹುಡುಗರು ಇಟ್ಕೊಂಡಂಗೆ ಇಟ್ಕೊಂಡು. ಏನು ಅರೇ ಹುಡುಗ ಇವನು ಮುದಿಯಾತ. ಅದಕ್ಕೆ ನಿಮ್ಮ ಚಿಕ್ಕವ ಹೇಳ್ತಿದ್ಲು, ಚಿಕ್ಕವಳು ಬೇಡಪ್ಪ, ದೊಡ್ಡಕಿನ ಮದುವೆ ಆಗೋರಿ, ದೊಡ್ಡೊಳಗ ಮರ್ಯಾದೆ ಸಂಸ್ಕಾರ ಅಂದ್ರೆ ಏನಂತ ಕಲ್ಸಿವಿ. ಆ ಚಿಕ್ಕದು ಬೀದಿ ಎಲ್ಲಿರುತ್ತೆ ಅನ್ನೋದು ಕರೆಯನಿಗೆ. ಆ ಚಿಕ್ಕದು ಬೀದಿ ಎಲ್ಕೊಂಡು ಮಂದಿಗೆಲ್ಲ ಆವಾಜ್ ಹಾಕೊಂಡು ನಿನ್ನಂತೆಯವರು ಏನಾರು ನಮ್ಮ ಮಟ್ಟಿಯಾಕ ಸೊಸೆಯಾಗಿ ಬಂದ್ಬಿಟ್ರ ನಾವು ಒಂದಾ ದಿನಕ್ಕೆ ಮನೆ ಮಾರ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ.
ಮತ್ತೆ ದೊಡ್ಡಕ್ಕಿನ ಮದುವೆ ಆಗ್ತಿದ್ದಿ ತಾನೇ ನನಗೇನು ಹೇಳ್ತಿ ಹೋಗು ಸುಮ್ಕ ಬಂದ್ಬಿಟ್ಟವನೇ ಇಲ್ಲಿ ದೊಡ್ಡವಳ ಮದುವೆ ಆಗ್ತೀನಿ ಚಿಕ್ಕವಳ ಮದುವೆ ಆಗ್ತೀನಿ ಅಂತ ಎದಕ್ಕೆ ಮಾತಾಡ್ತಿ ಹೋಗಲ್ಲ ತಿಕ್ಳ ಬಂದ್ಬಿಟ್ಟ ಮಾತಾಡಕ ನನ್ನ ಜೊತೆಕ ನನ್ನ ಮದುವೆ ಆಗುವಂತ ಯಾರು ಹೇಳಿಲ್ಲ ಹೋಗು ಸುಮ್ಕ ಬರ್ತಾನ ಇಲ್ಲಿ ಮಾತಾಡಕ ಅದಕ್ಕೆ ಮೇನ್ ಬಿಟ್ಟೈತೆ ಅದು ಹುಚ್ಚು ಮಲ್ಲಿ ಯಾರ ಜೊತೆಗಾರು ಹುಚ್ಚಿ ಹಿಡ್ದಂಗ ಮಾತಾಡ್ತಾನೆ ಇರುತ್ತೆ ದೊಡ್ಡವ್ರು ಚಿಕ್ಕರು ಅಂತ ಮರ್ಯಾದೆ ಕೊಡ್ಕಿಲ್ಲ ಅದೇ ಅವ್ರ ಅಕ್ಕ ಜಯಲಕ್ಷ್ಮಿ ಏಯ್ ಸುಂದ್ರ ಬರೀಲಿ ತಮ್ಮ ಇದ್ದಂಗ ನೀನು ನಾ ಮಣ್ಣಿದ್ದಂಗ ನಾವು ಚಾಕ್ಲೇಟ್ ತರಲ್ಲ ಡೈರಿ ಮಿಲ್ಕ್ ತರಲ್ಲ ಅಂದ್ಬಿಟ್ಟು ನಂಗೆ 1 ರೂಪಾಯಿ ಕೊಡ್ತಾಳೆ ಆಕಿನ ಡೈರಿ ಮಿಲ್ಕ್ ತರಿಸ್ಕೊಂತ ಇವನೊಂಕಿತ 5 ರೂಪಾಯಿ ಕೊಡ್ತಾಳೆ ನಂಗೆ ಇದು ಐದು ತಿಕ್ಳು ಮಾಡೋದು 30 ಅವ್ರಿಗೆ ತೆಗಿಸ್ಕೊಡೋದೇ ಕಾಯ್ತಿರುತ್ತೆ ಯಾರು 500 ರೂಪಾಯಿ ಕೊಡ್ತಾರೆ ಯಾರು 1000 ರೂಪಾಯಿ ಕೊಡ್ತಾರೆ ಯಾರ್ದವ್ರು ಕಿತ್ಕಮ್ಮ ಎಲ್ಲರಿಗೂ ತಲೆ ಬೋಳ್ಸು ಅನ್ನೋದೇ ಕಾಯ್ತಿರುತ್ತೆ ಅದೇ ಬಾಂಡ್ಲಿ ಮುಡೋದು ಬಾಪ್ಕಟ್ ಮುಡೋದು ಅದು ಮತ್ತೊಬ್ಬ ಮಂದಿಗೆ ತಲೆ ಬೋಳ್ಸಕ್ ಹೋಗುತ್ತೆ ಅಯ್ಯೋ ಅದು ನಿನ್ಗೆ ಆಗ್ಬೇಕು ಕಣೆ ಆಗ್ಬೇಕು ತಿಕ್ಡಿ ಆಗ್ಬೇಕು ನಿನ್ಗೆ ಮಕ ನೋಡು ಮಕವ ಒಳ್ಳೆ ಆಲೂಗಡ್ಡೆ ಮಕ್ಕದೊಳಂಗೆ ಇಟ್ಕೊಂಡ ಆಲೂಗಡ್ಡೆ ಇಟ್ಕೊಂಡಂಗ ಮಕ್ಕದಾಗ ಒಂಚೂರ ನಗ ಬರ್ತದೇನ ಈ ಅನ್ನಲ್ಲ ಈ ಅಂತ ಮುಖ ಇಂಟ್ರಿಸ್ಕೊಂಡ ನಿಂತಿರ್ತಾಳ ಕಪ್ಪೆ ಮಕ್ಕದೊಳೆ ಬಾರೇ ಬಾ ನನ್ನ ಆಡ್ಕೊಂತೀರಲ್ಲ ಬಾ ನಿನ್ಗೆ ಐತಿ ಬಿಟ್ಕೊಂಡು ನಾನು ನಿನ್ಗೂ ಇದ್ಬಿಟ್ಟು ಪಲಾವ್ ಮಾಡ್ಕೊಂಡು ತಿಂತೀನಿ ಬಾ ನಿನ್ಗೆ ಐತಿ ಮೀಟ್ರ್ ಕೊಡ್ತಾಳೆ ನಾಟಕ ಮಾಡ್ತೀಯ ನನ್ನ ಹತ್ರ ನೀನು ಸುರುವಳಿ ನಿನ್ನ ಪಲಾವೇ ಮಾಡ್ಕೊಂಡು ತಿನ್ನು ನೋಡು ನೀನು ಬೇಕಾದ್ರೆ ಇಲ್ಲಿನೂ ಬೇಕಾದ್ರೆ ಸುಟ್ಕೊಂಡು ತಿಂತೀನಿ ಅಂತ ಫಸ್ಟ್ ನೀನು ಹಾಕ್ಬತ್ತೀನಪ್ಪ ನೀನು ನನ್ನ ಜೊತೆ ಹಾಕಿದ್ರೆ ಸೇಫ್ಟಿ ನೀನು ಕಾವ್ಯನ ನೀನೇ ನನಗೆ ಸೇಫ್ಟಿ ನಿನ್ನ ಮಗ ನಾಯಿನೇಕ ನಿನ್ನ ಮಗ ನಾಯಿ ತಿನ್ನ ನಿಮ್ಮ ಮುಸುಡಿಗೆ ಅಷ್ಟು ಹಾಕ ಬೇಕು ತಿಂತಳಂತೆ ಬೇಕು ಪಲಾವ್ ಬೇರೆ ಮಾಡ್ಕೊಂತಳಂತೆ ಬೇಕು ಕೊಯ್ದು ನಿನ್ನ ಮುಸುಡಿಗೆ ಅಷ್ಟು ಹಾಕ ಚಪ್ಪಲ್ ತಗೊಂಡು ಹೊಡಿಯೋರು ಯಾರು ಇಲ್ಲ ಅದು ಕಾಡ್ತಿ ಬೇಕು ತಿಂತಳಂತೆ ನಿನ್ನ ಮುಸುಡಿಗೆ ಅಷ್ಟು ಹಾಕ ಹೋಗಾದ್ರೆ ಹೇಳ್ತೀನಿ ಬುತ್ತು ಬರುತ್ತೆ ನಿನ್ಗೆ ನಿನ್ನ ಮುಸುಡಿಗೆ ಇವನೇನಪ್ಪ ನಾನೇನೋ ಬೆಕ್ಕು ಇಕ್ಕಂತ ಪಲಾವ್ ಮಾಡ್ಕೊಂಡು ತಿಂತೀನಿ ಅಂದ್ರೆ ಇವನೇನು ಅದ್ರ ಏಸ್ಗೆ ತಿನ್ನು ಅಂತಾರ ಅಯ್ಯೋ ತಿಕ್ಕಡ ನನ್ನ ಮಗ ಆಯಿತು ಏನು ಮಾತಾಡ್ತಾನೆ ಏನು ಬಿಡ್ತಾನೋ ಯವ್ವೋ ಇವತ್ತು ನನ್ನ ಮಗನ ಜೊತೆ ಸುಮ್ಮನೆ ಮಾತಾಡೋದಕ್ಕಿಂತ ನಾವು ಹೋಗೋದ ಒಳ್ಳೇದೈತಿ ಯಾಕಾರ ಮಾತಾಡ್ತೀನೋ ಇವನ ಜೊತೆ ಕಾಣಂಗೆ ಆಗುತ್ತಾ ಯವ್ವೋ ಇದಾ ಮೊದಲು ಇದಾ ಕೊನೆ ಏನಾದ್ರು ಬೆಕ್ಕಂದ್ರೆ ಏನಾದ್ರು ಬೆಕ್ಕನ್ನ ಕುಯ್ಕೊಂಡು ತಿಂತೀನಿ ಅನ್ಕೊ ಬಂದಿ ಅಂದ್ರೆ ನಿನ್ನ ಕುಯ್ದು ಚರ್ಚೆ ಕೂತ್ ಬಿಡ್ತೀನಿ ಕಕ್ಕ ತೆಗೆದು ಪ್ರಜುಗಿಟ್ಟು ಮಾಡ್ತಾ ಬಿಡ್ತೆ ಎಷ್ಟು ಸರಿ ಇಟ್ಟಿನಿ ಹೇಳು ಪ್ರಜುಗ ಕುತ್ಕೆ ಯಾಕ ಚುಚ್ಚದ ಅನ್ಕಮ್ಮಿ ಹಂಗಿಟ್ಟೀನಿ ನಿನಗೆ ಬಿಡ್ತೀನಿ ಏನ ಚುಚ್ಚಾಬಿಡ್ತೀನಿ ನೋಡು ಸುಮ್ಕಿದ್ ಬಿಟ್ರೆ ಚಂದ ಇರ್ತಾವ ಅಲ್ಲ ಕಣಲೆ ತಿಕ್ಕಡ ಕುಯ್ಕೊಂಡು ತಿನ್ಬಿಡ್ತೀವಿ ಅಂತ ತಿನ್ಬಿಡ್ತಾರೇನ ಹಂಗಾರೆ ಮನುಷ್ಯರು ರಕ್ತ ಕುಡಿತೀವಿ ಅಂತ ಕುಯ್ದುಬಿಟ್ಟು ಕುಡ್ಬಿಡ್ತಾರೇನ ಸುಮ್ ಕುತ್ಕ ನಾನೇನೋ ತಮಾಷೆ ಮಾಡ್ಕೊಂಡು ತಂದು ನೀನೇನು ಅದನ್ನ ಇದು ಮಾತಾಡ್ತಿ ಬೇಕಾದ್ರೆ ಅದನ್ನ ಬೇಕಾದ್ರೆ ಮಾಡ್ತೀವಿ ಅಂತ ಬರ್ಗೆಟ್ಟೋಳು ಕೋಳಿ ಸಿಕ್ಕಿಲ್ಲ ಅಂದ್ಬಿಟ್ಟು ಬೇಕಾದ್ರೆ ಬೇಕನೆ ಕುಯ್ದುಬಿಟ್ಟು ಪಲಾವ್ ಮಾಡ್ಕೊಂಡು ತಿನ್ನೋ ಜಾಯಿ ಮಾಂದೋಳು ನೀನು ಅದನ್ನೇ ಬಿಡ್ತೀಯೇನ ನೀನು ಬೇಕಾದ್ರೆ ಪಲಾವು ಬಿರಿಯಾನಿ ಜಗ್ಗಿ ಮಾಡ್ಕೊಂಡು ಹೊರ ತುಂಬ ನುಂಗಿರ್ತೀಯಲ್ಲ ನೀನು ಬರ್ಗೆಟ್ಟೋಳು ನೀನು ನಾನು ನಿಮ್ಮ ಮಟ್ಟಿಯಾಕೆ ಬಂದಾಗ ಮೊನ್ನೆ ನೋಡಿದ್ದಿಲ್ಲ ಕಣ ಮಣಿ ನೀನು ನೀನು ಇಷ್ಟು ಮಾತಾಡ್ತೀಯ ಅಂತ ಗೊತ್ತಿದ್ರೆ ಯವ್ವ ನಿಮ್ಮ ಅಕ್ಕನೂ ಸುಧಾ ಮಟ್ಟಿಯಾಗಿ ತಗೊಂಡು ಹೋಯ್ತಿದ್ದಿಲ್ಲ ಯವ್ವ ಬಿಡು ಏನು ಮಾಡೋಕ್ಕಾಗುತ್ತೆ ಅಕ್ಕ ತಂಗಿ ರೈತ ಬೆಳೆ ಒಂದೇ ಥರ ಇರ್ತವೇನು ಪಾಪ ಹೆಣ್ಮಗ ಏನು ಮಾಡಿತ್ತು ಹೆಂಗಿದ್ರು ಒಪ್ಪ ಅಂತ ಆಗ್ಬಿಟ್ಟೈತಿ ಸುಮ್ಕ ಮದುವೆ ಮಾಡ್ಕೊಂತೀವಿ ನಿನ್ನಂತ ಮಾನ್ಗೆಟ್ಟವು ಹೆಣ್ಮಕ್ಳು ಮಟ್ಟಿಯಾಗಿದ್ಬಿಟ್ರ ಅಷ್ಟೇ ಭಗವಂತ ಹೆಣ್ಣೆತ್ತಿರೋರು ಅದೋ ಅಂತ ಉಗಿಸ್ಕೊಂತಾನೆ ಇರಬೇಕು 30 ನಿಂದು ಒಂದು ಜನ್ಮವ ಯವ್ವ ಯಾವ್ದಾರ ಸೃಷ್ಟಿ ಮಾಡ್ಬಿಟ್ಟವನು ಭಗವಂತ ನಿನ್ನ ಜನ್ಮವ ನಾನು ಬೇಸ್ ಹೇಳ್ತೀನಿ ಕೆಲವ ನಿನ್ನ ಜನ್ಮನೇ ಅಲ್ಲ ಈಗ ಮಾಡ್ಕೊಬಾರ ಬಿಡು ನಮ್ಮ ಅಕ್ಕಂಗೆ ಹುಡುಗರು ಕಮ್ಮಿ ಸಿಗ್ತವೇನ ನಿನ್ನೇನು ಕೇಳ್ಕೊಂಡು ಕೂತಿಲ್ಲ ನಾವು ನಮ್ಮ ಅಕ್ಕಂಗ ನಮ್ಮ ಪ್ರೋಜು ಮಾಮನೇ ಅವನೇ ಮಾಡ್ಕಂತಾನೆ ನೀನೇನು ಹೇಳ್ತೀವಿ ಹೋಗು ಸುಮ್ಕ ನಿನ್ನೇನು ಬೇಡ ಅಂತ ಹೇಳ್ತೀವಿ ನಾವು ನಿಂಗೆ ಐತೆ ಆಟೋದಿಂದ ಮಾತಾಡ್ತೀವಿ ಏನು ಮಾತಾಡ್ತೀವಿ ಪ್ರಜುಮ ಅಂತ ಹೇಳ್ತಾರೆ ಪ್ರಜುಮ ಅವ್ನ ಮುಸುಡಿಗೆ ಅಷ್ಟ ಆಗ ಅವ್ನ ಮಕ್ಕ ಸರಿಯಾದ ಬುಟ್ಟು ತೆಗ್ದು ಒಳಗೆ ನೋಡಿ ನಾಟಕ ಮಾಡ್ತೀಯೇನ ಯಾವ್ದಾರು ಅರ್ದಿರ್ತಾವಲ್ಲ ಅದಾ ಬುಟ್ಟ ಕುಡಿಬೇಕು ನನ್ನ ಮಗಂಗ ಸುಮ್ಕ ಬಿಡ್ಬಾರ್ದು ನೋಡ ಏಟ್ ಮಾತಾಡ್ತಿ ಯವ್ವೋ ಭಾರಿ ಇದೆ ಬಿಡ ಆ ಹುಡುಗಿನ ಮದುವೆ ಮಾಡ್ಕೊಂಡ್ಬಿಟ್ಟು ಪ್ರಜು ಮಾಡ್ಕೊಂತಾನೆ ಅಂತಿಲ್ಲ ಏನು ಒಳ್ಳೆ ಆತ ಅವನು ಕೆಟ್ಟ ಸುಳ ಮಗ ಅವನ್ನ ಮದುವೆ ಮಾಡ್ಕೊಂತ ಹೇಳ್ತೀಯೇನ ನೀನು ಅಯ್ಯೋ ಬಿಡೋ ಹುಚ್ಚ ಯಾಕೋ ಹಿಡ್ಕೊಂಡೆ ಬಿಡೋ ನಮ್ಮಪ್ಪ ನಮ್ಮವನು ಒಂದು ಡೇಟ್ ಹೊಡಿಯಕ್ಕಿಲ್ಲ ನೀನು ಯಾಕೋ ಹಿಡ್ಕೊಂಡು ಹೊಡಿತೀಯ ಬಿಡೋ ಕೆಲ್ಕ ಸೊಳೆ ಮಗನ ಬಿಡು ಬಡಿಯಪ್ಪ ಗಂಡಸರು ಕೈ ಬಡ್ಸ್ಕೊಂಡ್ರೆ ಬುದ್ಧಿ ಕಲಿಯೋದು ಹೆಣ್ಮಗ ಹೆಣ್ಮಗ ಅದು ಗಂಡು ಬೀರಿಗಿಂತ ಹೆಚ್ಚಾಗಾಡ್ತಾಳ ಬೀರಿ ಇವಳು ಗಂಡು ಬೀರಿನೇ ಏಕಿ ಏಟ್ ಮಾತಾಡುತ್ತೆ ನೋಡ ದಿಮಾಕಾಗ ಬಿಡ್ಕೊಂಡು ಬಡಿನಾಕ ನಾಲ್ಕು ಬಡಿ ಸುಂದ್ರ ನಾನು ಹೇಳ್ತೀನಿ ನಾನು ಪಕ್ಕದೂರನಾಗ ಇಟ್ಕೊಂಡು ಹೇಳ್ತೀನಿ ಅಂದ್ರೆ ಅವ್ಳು ಹಾಕೊಂಗ ಮತ್ತೊಬ್ಬನ ನೋಡಿ ಮಾಡ್ತೀನಿ ಅಂತಲ್ಲ ಇವನು ಹೇಳ್ಕೊಂಡ್ರೆ ನಮ್ಮ ಜೊತೆ ರೆಡ್ಡಿ ಅವ್ನು ಹಂಗ ಹಿಂಗ ಇಂಥ ನನ್ನ ಮಗ ಹೆಣ್ಮಗಿನ ಮದುವೆ ಮಾಡ್ಕೊಂಬಂದ ಅವಳನ್ನ ಬಿಟ್ಟ ಆ ಹುಡುಗಿ ಎಲ್ಲೋ ಇತ್ತ ಕಾಣ್ತಾನೆ ಇಲ್ಲ ಅಂತೇಳಿ ಎಲ್ಲನೂ ಹೇಳ್ಕೊಂಡು ನಾನು ಇವಳು ನೋಡಿದ್ರೆ ಹೋಗಿ ನಮ್ಮ ಪ್ರದು ಮಾಮಂಗೆ ಮಾಡ್ತಾನಂತೆ ಪ್ರದು ಮಾಮಂಗ ನೀನು ಮೋಸೋಡಿ ಈಗ ಬೂಟ್ ತಗೊಂಡು ಬಡಿಯ ಅದೇ ಅರ್ಧಿರ ಬೂಟ ಬಡಿಬೇಕು ನೇಂದ್ರಾಗ ಬಡಿಬಾರ್ದು ನಿನ್ಗೆ ಇಂಥ ಹೆಣ್ಮಕ್ಳು ಇರೋದ್ರಿಂದ ಇರೋ ಹೆಣ್ಮಕ್ಳಿಗೆ ಮಾನ ಮರ್ಯಾದೆ ಎಲ್ಲ ಹೋಗ್ತಿರೋದು ಯಾವ ಥರ ಬುದ್ಧಿ ಕಲ್ತೈತೆ ನೀವು ನೋಡಿದ ಒಟ್ಟಗಾನ ತಿನ್ನತ್ತು ಸಗಣಿ ತಿನ್ನತ್ತು ಇವುಗಳದ್ದು ಒಂದು ಜನ್ಮವೇ ಯವ್ವ ನಾನು ಇಂಥ ಹೆಣ್ಮಕ್ಳನ್ನ ಗಂಡ್ಮಕ್ಳು ನೋಡಿಲ್ಲಪ್ಪೋ ಹೊಡಿಲ್ಲ ಸುಂದ್ರ ನಾನು ಹೇಳ್ತೀನಿ ಊರು ಸಾವುಕಾರನಾಗ ಪಕ್ಕದೂರು ಸಾವುಕಾರನಾಗಿ ನಾನು ಹೇಳ್ತೀನಿ ಬಿಡಿ ಇಂಥ ಹೆಣ್ಮಕ್ಳಿಗೆ ಹಿಂಗೆ ಬುದ್ಧಿ ಕಲಿಸಿಲ್ಲ ಅಂದ್ರೆ ನಿನ್ನ ನಾಟಕ ಐತವ ಹೊಡಿ ಯಾವ್ಯಾ ನೀನು ಅವ್ರನ್ನೆಲ್ಲ ಕರ್ಕೊಂಡು ಸಾವುಕಾರ ಮನೆ ಹತ್ರ ಕರ್ಕೋಗು ಶಾಂತಿ ಅಕ್ಕವ್ರ ಮನೆ ಕರ್ಕೋಗು ಅದೇ ಸಾವುಕಾರ ಹಳೆ ಮನೆ ಹಳೆ ಐತಲ್ಲ ಲಕ್ಷ್ಮಿ ಹತ್ರ ಹಳೆ ಮನೆ ಮಾಡ್ಕೊಂಡಾರಲ್ಲ ಆ ಮನೆ ಹತ್ರ ಕರ್ಕೊಂಡು ಶಾಂತಿ ಅಕ್ಕನ ಮನೆ ಹತ್ರ ಬೇಸ್ ಅಲ್ಲೇ ಮಾತಾಡ್ಕೊಂಡು ಕೂತಿರುತ್ತಾ ಕರ್ಕೊಂಡು ಮಾಮನೂ ಅದೇ ಅಂತಿತ್ತು ಸಾವುಕಾರ ಮಾಮನ ಹಿಂಗೆ ಹೋಗ್ತೀನಪ್ಪ ಹಂಗೆ ಮಾತಾಡ್ಸಿ ಹೋಗ್ತೀನಿ ಅಂತಿತ್ತು ಹೋಗಿ ಸಾವುಕಾರ ಅಂಕಲ್ ಅಂತಂದೆ ಹೋಯ್ತೀನಪ್ಪ ಅಂತ ಹೇಳಿ ಹೋಯ್ತು ಅಲ್ಲೇ ಹೋಗಿರುತ್ತೆ ಕರ್ಕೊಂಡು ಹೋಗು ಸರಿಯೇನಾ ಸರಿ ಕಣ ಸುಂದರ ಕರ್ಕೊಂಡು ಹೋಗ್ತೀನಿ ಬಿಡು ಸರಿ ಹೋಗಿ ಬರ್ತೀನಿ ಹುಷಾರು ನೀನು ನೋಡಿದ್ರೆ ವೀಕ್ಷಕರ ಇಂತೇವ್ಕ ಅವ್ನಿಗೆ ಹೆಚ್ಚೈತಿ ದುರಂಕಾರ ಕೊಬ್ಬು ಎಲ್ಲ ಕರ್ಗಿಸ್ದಂಗೆ ಬಿಡ್ತೀನಿ ನಾ ಸುಂದ್ರ ಕರ್ಕೊಂಡೋಗ ಅಪ್ಪಂತ ಬಿಡ್ತೀನಿ ಅವ್ರವಂಗ ಕಾಲ್ ಮುರಿದಿರೋದಲ್ಲ ಅವ್ರವ ತಾವ ತಕ್ಕ ಹೋಯ್ತಿದ್ಲು ಮಾಡ್ತೀನಿ ರೋಡಾಗೆಲ್ಲ ಅದ ತಗೋಯ್ತಿದ್ಲಂತ ರೋಡಾಗೆಲ್ಲ ಅದ ಮಾತಾಡ್ತೀರಿ ಇವಳನ್ನು ತವಸ್ತೀನಿ ಒಂಚೂರು ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್